ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ನಾನು ಇಂದಿನ ಸುದ್ದಿ ಸಮಾಚಾರವನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಮಂಗಳವಾರ, ಇವತ್ತು ಜುಲೈ 21. ಇಂದಿನ ಪಂಚಾಂಗವನ್ನ ನೋಡೋದಾದ್ರೆ ನೋಡಿ, ಇಂದು ಸೂರ್ಯ ಉದಯ ಬೆಳಿಗ್ಗೆ 6:03 ಸೂರ್ಯಾಸ್ತ ಸಂಜೆ 6:48. ಇಂದು ರಾಹುಕಾಲ ಮಧ್ಯಾಹ್ನ 3ರಿಂದ 4:30, ಗುಳಿಕಾಲ 12ರಿಂದ ಮಧ್ಯಾಹ್ನ 1:30, ಯಮಗಂಡ ಕಾಲ ಬೆಳಿಗ್ಗೆ 9ರಿಂದ 10:30. ಇಂದಿನ ನಿತ್ಯ ನಕ್ಷತ್ರ ಚಿತ್ತ ನಕ್ಷತ್ರ. ಇನ್ನ ಮುಂದಿನ ವಿಚಾರ, ಇಂದಿನ ನಾವು ಹೊಂಗಿರಣವನ್ನ ನೋಡೋದಾದ್ರೆ, ಯಾವುದೇ ಟೀಕೆಗಳಿಗೆ ನಮ್ಮ ಜೀವನ ವ್ಯಕ್ತಿತ್ವದ ನಡೆಯೇ ಉತ್ತರವಾಗಿರಬೇಕೇ ಹೊರತು ಮಾತಿಗೆ ಮಾತು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳಿದ್ದಾರೆ. ಅಂದ್ರೆ ಯಾರಾದ್ರೂ ನಮ್ಗೆ ಟೀಕೆ ಮಾಡಿದ್ರೆ ನಮ್ಮ ಒಂದು ಜೀವನದ ಶೈಲಿಯಿಂದ ಮತ್ತೆ ನಮ್ಮ ವ್ಯಕ್ತಿತ್ವವನ್ನ ಹೇಗೆ ರೂಪಿಸ್ಕೋತೀವಿ ಅನ್ನೋದ್ರ ಮೂಲಕ ಅವರಿಗೆ ನಾವು ಉತ್ತರವನ್ನ ಕೊಡ್ಬೇಕಾಗತ್ತೆ. ಮಾತಿಗೆ ಮಾತು ಬೆಳೆಸಿ ಆ ಟೀಕೆ ಮಾಡೋರ ಎದುರುಗಡೆ ಮಾತಿಗೆ ಮಾತು ಬೆಳೆಸಿ ಏನು ಪ್ರಯೋಜನ ಇಲ್ಲ ಅಂತಕ್ಕಂಥದ್ದು ಈ ಮಾತಿನ ಅರ್ಥ. ಇನ್ನು ಆಭರಣ ಪ್ರಿಯರಿಗೆ ಇಂದಿನ ಚಿನ್ನದ ದರವನ್ನ ನೋಡೋದಾದ್ರೆ ನೋಡಿ, 22 ಕ್ಯಾರೆಟ್ ಆಭರಣ ಚಿನ್ನ ಇವತ್ತು 1 ಗ್ರಾಮ್ ದರ 13,150. ಇನ್ನ 24 ಕ್ಯಾರೆಟ್ ಗಟ್ಟಿ ಚಿನ್ನ 1 ಗ್ರಾಮ್ ದರ 14,346. 1 ಕೆಜಿ ಬೆಳ್ಳಿ ದರ GST ಪ್ರತ್ಯೇಕ 2,35,000. ಇದಿಷ್ಟು ಆಭರಣ ಪ್ರಿಯರಿಗೆ ಇಂದಿನ ದರದ ಒಂದು ವಿಚಾರ. ನೋಡಿ, ಮೇನ್ ಸುದ್ದಿ ಇವತ್ತು ಏನಪ್ಪಾ ಅಂತಂದ್ರೆ, ಕಾಕ್ರೋಚ್ ದಂಗೆ ರಾಜಧಾನಿ ರಣಾಂಗಣ. ಏನಪ್ಪಾ ಅಂತಂದ್ರೆ, ಹಿಂಸಾಚಾರಕ್ಕೆ ತಿರುಗಿದ ಸಿಜೆಪಿ ಸಂಸತ್ ಚಲೋ ಚಳುವಳಿ ಅಂತಕ್ಕಂಥದ್ದು. ಈಗ ತಾನೇ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಗಳು ಬರ್ತಾ ಇದಾವೆ. ನೇಮಕಾತಿ ಧಮಾಕ ಅಂತಕ್ಕಂಥದ್ದು ನಡೀತಾ ಇದೆ. ನೋಡಿ, ಪ್ರತಿ ದಿವಸ ನಿಮಗೆ ಈ ತರ ಸುದ್ದಿ ಸಮಾಚಾರಗಳನ್ನ ನಾನು ಇವತ್ತೇ ನಿಮಗೆ ಹೇಳ್ತಾ ಹೋಗ್ತೀನಿ. ನಿಮಗೆ ಎಕ್ಸಾಮ್ ಬರೆಯೋರ್ಗೂ ಕೂಡ ಅನುಕೂಲ ಆಗುತ್ತೆ. ಎಷ್ಟೋ ಜನ ಮನೆಯಲ್ಲಿ ಪತ್ರಿಕೆಗಳನ್ನ ಹಾಕಿಸ್ತಾ ಇರಲ್ಲ, ಅವರು ಕೂಡ ಇಂದಿನ ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡಂಗಾಗುತ್ತೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಚಾರವನ್ನ ನೋಡೋಣ. ಕಾಕ್ರೋಚ್ ದಂಗೆ ರಾಜಧಾನಿ ರಣಾಂಗಣ, ಹಿಂಸಾಚಾರಕ್ಕೆ ತಿರುಗಿದ ಸಿಜೆಪಿ ಸಂಸತ್ ಚಲೋ ಚಳುವಳಿ, ಖಾಕಿ ಜೊತೆ ಪ್ರತಿಭಟನಾಕಾರರ ಘರ್ಷಣೆ, ಲಾಠಿ ಚಾರ್ಜ್, ಅಶ್ರವಾಯು ಪ್ರಯೋಗ, ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಪಟ್ಟು, ಸಂಸತ್ ಹೊರಗೂ ಒಳಗೂ ಗದ್ದಲ, ಪೊಲೀಸ್ ಬಲ ಪ್ರಯೋಗಕ್ಕೆ ಪ್ರತಿಪಕ್ಷಗಳಿಂದ ತೀವ್ರ ಆಕ್ರೋಶ. ನೋಡಿ, ಏನಪ್ಪಾ ಸಿಜೆಪಿ ಅವರ ಒಂದು ನಿಯೋಗದ ಬೇಡಿಕೆ ಅಂತಂದ್ರೆ, ಆಸ್ಪತ್ರೆಯಲ್ಲಿರೋ ಪರಿಸರ ಹೋರಾಟಗಾರರಾಗಿರ್ತಕ್ಕಂಥ ಸೋನಂ ವಾಕ್ಚುಂಗ್ ಅವರನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು. ಜೊತೆಗೆ ನೀಟ್ ಅಕ್ರಮ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತಕ್ಕಂಥದ್ದು. ಮುಂದಿನ ಬೇಡಿಕೆ, ನೀಟ್ ಪರೀಕ್ಷೆ ವಿವಾದದಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನ ಕೊಡಬೇಕು ಅಂತಕ್ಕಂಥದ್ದು. ಇದಿಷ್ಟು ಒಂದು ವಿಚಾರ, ಬೇಡಿಕೆಯ ವಿಚಾರ. ಏನಪ್ಪಾ ಅಂತಂದ್ರೆ, ಹೊಸದಿಲ್ಲಿ ಸಂಸತ್ ಭವನದ ಮೇಲೆ ದಟ್ಟವಾಗಿ ವ್ಯಾಪಿಸಿದ ಅಶ್ರವಾಯು ಮೋಡಗಳು, ಕೇಂದ್ರ ದಿಲ್ಲಿಯತ್ತ ನುಗ್ಗಿ ಬಂದ ಯುವಶಕ್ತಿಯ ಸುನಾಮಿ, ಪೊಲೀಸರ ಲಾಠಿ ಏಟುಗಳನ್ನ ಲೆಕ್ಕಿಸದೆ ಘೋಷಣೆಗಳನ್ನು ಕೂಗುತ್ತಾ ಎದೆಯೊಡ್ಡಿದ ಪ್ರತಿಭಟನಾಕಾರರು, ಸಂಸತ್ ಭವನದತ್ತ ನುಗ್ಗುತ್ತಿದ್ದವರ ತಡೆಯಲು ಖಾಕಿ ಪಡೆಯ ಹರಸಾಹಸ, ಕಲ್ಲು ತೂರಾಟದಲ್ಲಿ ಗಾಯಗೊಂಡವರ ಚೀರಾಟ, ನುಗ್ಗಲಿನಲ್ಲಿ ಕೆಳಗೆ ಬಿದ್ದವರ ಆರ್ತನಾದ, ಗದ್ದಲ, ಕೋಲಾಹಲ. ರಾಜಧಾನಿ ದಿಲ್ಲಿ ಸೋಮವಾರ ಅಕ್ಷರಶಃ ರಣಾಂಗಣವಾಗಿ ಮಾರ್ಪಟ್ಟಿತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷಾ ಅಕ್ರಮಗಳ ಹಿನ್ನೆಲೆಯಲ್ಲಿ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟ ನಡೆಸುತ್ತಿರುವ ಕಾಕ್ರೋಚ್ ಜನತಾ ಪಕ್ಷ ಸಿಜೆಪಿ ಸೋಮವಾರ ಹಮ್ಮಿಕೊಂಡಿದ್ದ ಸಂಸತ್ ಚಲೋ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿತ್ತು. ನೋಡಿ, ಎಂತ ಒಂದು ವಿಪರ್ಯಾಸ ಅಲ್ವಾ. ನಮಗೆ ಈ ರೀತಿ ಅನ್ಯಾಯ ಆಗಿದೆ, ನಮಗೆ ನ್ಯಾಯ ಕೊಡಿ ಅಂತ ಕೇಳಕ್ ಹೋದ್ರೆ ಈ ರೀತಿಯ ಒಂದು ಅವಘಡಗಳು ಕೂಡ ಕೆಲವೊಂದ್ ಬಾರಿ ಸಂಭವಿಸುತ್ತೆ. ನೋಡಿ, ಇಲ್ಲಿ ತುಂಬಾ ವೈರಲ್ ಆಗಿರೋ ವಿಚಾರ ಏನಪ್ಪಾ ಅಂತಂದ್ರೆ, ಮಾರು ಅಂತ ಹೇಳ್ತಾ ಒಬ್ಬ ವ್ಯಕ್ತಿ ಕೂಗ್ತಾ ಇರ್ತಕ್ಕಂಥದ್ದು. ಸಂಸತ್ ಚಲೋ ವೇಳೆ ನಡೆದ ಘರ್ಷಣೆ ಅನೇಕ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದಾವೆ. ಅದರಲ್ಲಿ ಒಂದು ವಿಡಿಯೋ ಭಾರಿ ವೈರಲ್ ಆಗಿದೆ. ಪೊಲೀಸರು ಎಷ್ಟು ಲಾಠಿ ಪ್ರಹಾರ ಮಾಡ್ತಾ ಇದ್ರು ಕೂಡ ಯುವ ಪ್ರತಿಭಟನಾಕಾರ ಮಾತ್ರ ಸ್ವಲ್ಪವೂ ಹಿಂದೆ ಸರಿದೇನೆ ಎದುರುಗಡೆನೆ ನಿಂತ್ಕೊಂಡು ಮಾರು ಅಂತ ಹೇಳ್ಬಿಟ್ಟು ಎದೆಗೊಟ್ಟು ಪೊಲೀಸರಿಗೆ ಸವಾಲು ಹಾಕಿದ್ದಾನೆ. ಯುವಕನ ಈ ಛಲದ ವಿಡಿಯೋ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ಅಲ್ಲದೆ ಸಿಜೆಪಿ ನಾಯಕ ಅಭಿಜಿತ್ ದೀಪ್ಗೆ ಪೊಲೀಸ್ ಅಧಿಕಾರಿಯೊಬ್ಬರ ಕಾಲಿಗೆ ಬಿದ್ದು ಪ್ರತಿಭಟನಾಕಾರರಿಗೆ ಅವಕಾಶ ನೀಡುವಂತೆ ಬೇಡ್ಕೊಂಡಿದ್ದಾರೆ. ಈ ದೃಶ್ಯಾವಳಿಗಳು ಈ ರೀತಿಯಾಗಿ ವಿಡಿಯೋಗಳಲ್ಲಿ ವೈರಲ್ ಆಗ್ತಾ ಇದಾವೆ.
ರಾಹುಲ್ ಗಾಂಧಿ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಈ ವಿಚಾರವಾಗಿ. ಸರ್ಕಾರ ನ್ಯಾಯಕ್ಕಾಗಿ ಹೋರಾಟ ನಡೆಸಿದವರ ಮೇಲೆ ದಾಳಿ ಮಾಡಿದೆ, ಯುವ ಜನರ ಬದುಕನ್ನ ನರಕ ಮಾಡಿದೆ. ನರೇಂದ್ರ ಮೋದಿ ದೇಶ ಕಂಡ ಬಹುದೊಡ್ಡ ಯುವ ವಿರೋಧಿ ಪ್ರಧಾನಿ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯಲು ಸಾಧ್ಯ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇನ್ನ ಅಭಿಜಿತ್ ದೀಪ್ಗೆ ಉಪವಾಸ ಅಂತ್ಯ ಅಂತ ಹೇಳಿದ್ರು ನೋಡಿ. ಸಂಸತ್ ಚಲೋ ಆರಂಭಿಸುವ ಮುನ್ನ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಕಳೆದ 48 ಗಂಟೆಯಿಂದ ನಡೆಯುತ್ತಿದ್ದ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿದರು. ಜಂತರ್ ಮಂತರ್ ನಲ್ಲಿ ನಡೆಯುತ್ತಿದ್ದ ಪ್ರತಿಭಟನಾ ಸ್ಥಳದಲ್ಲಿ ಜ್ಯೂಸ್ ಕುಡಿಯುವ ಮೂಲಕ ಉಪವಾಸ ಅಂತ್ಯಗೊಳಿಸಿದ್ರು. ಬಳಿಕ ವಿದ್ಯಾರ್ಥಿ ಸಮುದಾಯದ ಜೊತೆಗೂಡಿ ಸಂಸತ್ ಚಲೋ ಹೋರಾಟ ದೀಪ್ಗೆ ಸೇರಿದಂತೆ ಸಿಜೆಪಿ ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿದ್ಯಾರ್ಥಿ ಸಮುದಾಯದ ಮೇಲೆ ಕ್ರೂರವಾಗಿ ವರ್ತಿಸಿದ್ದಾರೆ ಎಂದು ಸಿಜೆಪಿ ಆರೋಪಿಸಿದೆ. ದೀಪ್ಗೆ ಬಂಧನ ಅಥವಾ ವಶಪಡೆಯಲಾಗದೆ ಎಂಬ ಸುದ್ದಿಗಳನ್ನ ಪೊಲೀಸರು ಅಲ್ಲಗಳೆದರು. ನೋಡಿ, ಕೆಲ ಗಂಟೆಯಲ್ಲೇ ವರಸೆ ಬದಲಿಸಿದ ವಾಕ್ಚುಂಗ್. ಏನಪ್ಪಾ ಅಂತಂದ್ರೆ, ಈ ನಡುವೆ ಸಿಜೆಪಿ ಸಂಸತ್ ಚಲೋ ಬಳಿಕ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸ್ತೀವಿ ಅಂತ ಹೇಳಿ ಸೋನಂ ವಾಕ್ಚುಂಗ್ ಅವರು ಹೇಳಿದ್ರು. ಬೇಡಿಕೆಗಳನ್ನ ಕುರಿತು ಸರ್ಕಾರದಿಂದ ಅಧಿಕೃತ ನಿರ್ಧಾರ ಪ್ರಕಟವಾಗುವ ಹಿನ್ನೆಲೆಯಲ್ಲಿ ಮತ್ತೆ ಉಪವಾಸ ಸತ್ಯಾಗ್ರಹ ಮುಂದುವರಿಸುವುದಾಗಿ ಅವರು ಘೋಷಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಕೈಬರಹದ ಪೋಸ್ಟ್ ಮಾಡಿರುವ ವಾಕ್ಚುಂಗ್ ಅವರು, ಯುವ ಜನರ ಮೇಲೆ ಪೊಲೀಸರು ನಡೆಸಿದ ದೌರ್ಜನ್ಯ ನೋಡಿರುವೆ. ಶಾಂತಿಯುತ ಹೋರಾಟ ಮಾಡುವವರ ಮೇಲೆ ಲಾಠಿ ಬೀಸಲಾಗಿದೆ. ಹಾಗಾಗಿ ಹೋರಾಟ ನಿರತ ಯುವ ಜನರನ್ನ, ನಮ್ಮ ಸಂಸದರನ್ನ ಭೇಟಿಯಾಗಲು ಅವಕಾಶ ನೀಡಬೇಕು. ಇಲ್ಲವೇ ಆಸ್ಪತ್ರೆಗೆ ಬಂದು ನನ್ನನ್ನ ಭೇಟಿ ಮಾಡಬೇಕು. ಅಲ್ಲಿವರೆಗೂ ನನ್ನ ಹೋರಾಟ ಮುಂದುವರಿಸ್ತೀನಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಯುವ ಜನರ ಆಶಯದಂತೆ ಸರ್ಕಾರ ಶಿಕ್ಷಣ ಸಚಿವರ ಮೇಲೆ ಹೊಣೆಗಾರಿಕೆ ಹೊರುವ ನಂಬಿಕೆ ಇದೆ. ವಿದ್ಯಾರ್ಥಿಗಳ ಅಹವಾಲನ್ನ ಸಂಸತ್ನಲ್ಲಿ ಮಂಡಿಸೋಕೆ ಅವಕಾಶ ನೀಡಬೇಕು. ಶಿಕ್ಷಣ ವ್ಯವಸ್ಥೆ ಸುಧಾರಣೆಗೆ ಕ್ರಮ ತರಬೇಕು ಅಂತಕ್ಕಂಥದ್ದು ವಾಕ್ಚುಂಗ್ ಅವರ ಒಂದು ಮನವಿ. ನೋಡಿ, ನಮಗೆ ನ್ಯಾಯ ಕೊಡಿ, ಈ ರೀತಿ ತಪ್ಪು ನಡೀತಾ ಇದೆ ಅಂತ ಕೇಳಿದ್ರು ಕೂಡ ಅದಕ್ಕೆ ಯಾವುದೇ ರೆಸ್ಪಾನ್ಸ್ ಇನ್ನೂ ಕೂಡ ಬಂದಿಲ್ಲ. ಇನ್ನ ಮುಂದಿನ ವಿಚಾರ ಏನಪ್ಪಾ ಅಂದ್ರೆ, ಶಾಶ್ವತವಾಗಿ ನಿವಾಸ ಪ್ರಮಾಣ ಪತ್ರ ವಿತರಣೆಗೆ ಚಾಲನೆ ನೀಡಿದ ಸಿಎಂ ಡಿಕೆಶಿ. ನೋಡಿ, ನಮ್ಮ ನೂತನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿಎಂ ಡಿಕೆಶಿ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಶಾಶ್ವತವಾಗಿ ನಿವಾಸಿ ದೃಢೀಕರಣ ಪತ್ರವನ್ನ ವಿತರಣೆ ಮಾಡ್ಬೇಕು ಅಂತೇಳಿ ಅದಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಯಾಕೆ ಅಂದ್ರೆ, ಅಕ್ರಮ ವಲಸಿಗರಿಗೆ ಇನ್ಮೇಲೆ ಸೌಲಭ್ಯ ಅಂತಕ್ಕಂಥದ್ದು ಕೊಡಬಾರ್ದು ಅಂತ. ಏನು ಅಂದ್ರೆ, ಅಕ್ರಮ ವಲಸಿಗರು ಸರ್ಕಾರದ ವಿವಿಧ ಸವಲತ್ತುಗಳನ್ನ ಪಡೆಯುವುದನ್ನ ತಪ್ಪಿಸಲು ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನ ಅದರಿಂದ ನೆರವಾಗುತ್ತೆ ಅಂತ ಹೇಳ್ಬಿಟ್ಟು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದ್ರು. ನೋಡಿ, ವಿಧಾನಸೌಧದಲ್ಲಿ ಸೋಮವಾರ ನಡೆದ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಒಟ್ಟು 4.85 ಕೋಟಿ ಸರ್ಟಿಫಿಕೇಟ್ಗಳನ್ನ ಅಟಲ್ ಜನಸ್ನೇಹಿ ಕೇಂದ್ರಗಳ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಲಾಗಿದೆ. ಪಿಆರ್ಸಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಆಯಾ ಜಿಲ್ಲೆಯಲ್ಲಿ ಅರ್ಜಿ ಹಾಕುವವರಿಗೆ ತಹಶೀಲ್ದಾರರು ಮತ್ತು ಕೆಳ ಹಂತದ ಅಧಿಕಾರಿಗಳು ಮನೆ ಮನೆಗೆ ತಲುಪಿಸುವ ಕೆಲಸ ಮಾಡ್ತಾರೆ. ಪಿಆರ್ಸಿ ಅನೇಕ ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತೆ. ಹೊರಗಿನಿಂದ ಬಂದು ನೆಲೆಸಿರುವವರಿಗೆ ಅಕ್ರಮ ವಲಸಿಗರು ನಿಗದಿತ ಅರ್ಹತೆ ಪೂರೈಸದ ಕಾರಣ ಹೊರಗುಳಿಯುತ್ತಾರೆ. ಜೊತೆಗೆ ನಾನಾ ಸವಲತ್ತುಗಳು ಅವರಿಗೆ ತಪ್ಪುತ್ತೆ ಅಂತ ಹೇಳ್ಬಿಟ್ಟು ಅವರು ಈ ವಿಚಾರವನ್ನ ತಿಳಿಸಿದ್ದಾರೆ. ನಮಗೆ ರಾಜಕಾರಣ ಮುಖ್ಯ ಅಲ್ಲ, ಜನರ ಬದುಕು ಹಾಗೂ ಹಕ್ಕು ಮುಖ್ಯ. ಅದಕ್ಕಾಗಿ ನಿಮ್ಮ ಮತ ನಿಮ್ಮ ಹಕ್ಕು, ನಿಮ್ಮ ಮತ ನಿಮ್ಮ ಬದುಕು ಎಂಬ ಗ್ಯಾರಂಟಿಯನ್ನ ನೀಡುತ್ತಿದೆ. ಉಚಿತವಾಗಿ ಪಿಆರ್ಸಿ ನೀಡುವ ರಾಜ್ಯ ಸರ್ಕಾರದ ಈ ಕ್ರಮ ಇಡೀ ದೇಶದಲ್ಲೇ ಒಂದು ಐತಿಹಾಸಿಕ ಅಭಿಯಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ತೊಂದರೆ ಆದಲ್ಲಿ ಡೆಪ್ಯೂಟಿ ತಹಶೀಲ್ದಾರ್ ಮತ್ತೆ ತಹಶೀಲ್ದಾರ್ ಹಾಗೂ ಉಪವಿಭಾಗಾಧಿಕಾರಿಗಳಿಗೆ ಮೇಲ್ಮನವಿಯನ್ನು ಕೂಡ ಸಲ್ಲಿಸಬಹುದು. ಜಿಲ್ಲಾಧಿಕಾರಿಗಳು ಅಂತಿಮ ದೂರು ಮತ್ತು ಪರಿಹಾರ ಅಧಿಕಾರಿಯಾಗಿರುತ್ತಾರೆ. ಇನ್ನ ಮುಂದಿನ ವಿಚಾರ ನೋಡಿ, ನಾನು ಈ ಮೊದಲು ಕೂಡ ಒಂದು ವಿಡಿಯೋವನ್ನ ಮಾಡಿ ಹಾಕಿದ್ದೆ. ಏನಂತಂದ್ರೆ, ಭಾರತ್ ಜೂಡೋ ಯುವ ಸಂಘ ಅಂತಕ್ಕಂಥದನ್ನ ಡಿ ಕೆ ಶಿವಕುಮಾರ್ ಅವರು ತಂದಿದ್ದಾರೆ ಅಂತ. ಅವರು ಮುಖ್ಯಮಂತ್ರಿ ಆದ ನಂತರ ಏನಂದ್ರೆ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಭಾರತ್ ಜೂಡೋ ಯುವ ಸಂಘಗಳ ಸ್ಥಾಪನೆ ಸಂಬಂಧ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆದೇಶವನ್ನ ಹೊರಡಿಸಿದೆ. ಇದರಂತೆ ಸಂಸ್ಥೆಗಳ ಸ್ಥಾಪನೆಗೂ ಹಲವು ಮಾರ್ಗದರ್ಶಿಗಳನ್ನ ಸೂತ್ರಗಳನ್ನ ಕೂಡ ಅದು ರೂಪಿಸಿದೆ. ಏನಪ್ಪಾ ಅಂತಂದ್ರೆ ನೋಡಿ, 10,000 ಭಾರತ್ ಜೂಡೋ ಸಂಘಗಳ ರಚನೆಯನ್ನ ಹೊಂದಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 6,000 ಸಂಘಗಳು, ನಗರ ವಾರ್ಡ್ ವ್ಯಾಪ್ತಿಯಲ್ಲಿ 4,000 ಸಂಘಗಳು. ಇನ್ನ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ಥಾಪನೆ ಆಗಲಿರುವ ಸಂಘ ಅಂತಕ್ಕಂಥದ್ದು ನೋಡಿ.
1010 ಕೋಟಿ ರು ಒಟ್ಟು ವೆಚ್ಚ ಮಾಡಲು ಇಲಾಖೆಗೆ ಅನುಮೋದನೆ. 1010 ಕೋಟಿ ರೂಪಾಯಿ ವೆಚ್ಚ ಮಾಡೋದಕ್ಕೆ ತಯಾರಾಗಿದ್ದಾರೆ. 10 ಲಕ್ಷ ರು ಪ್ರತಿ ಸಂಘಕ್ಕೆ ಮಾಡ್ತಾರೆ ವೆಚ್ಚ. ಒಂದು ಸಂಘಕ್ಕೆ 10 ಲಕ್ಷವನ್ನ ಕೊಡ್ತಾರೆ. 10 ಕೋಟಿ ರು ಆಡಳಿತ ವೆಚ್ಚದಲ್ಲಿ ಒಟ್ಟು ನಿಗದಿಯಾಗಿರ್ತಕ್ಕಂತಹ ಹಣ. 4,000 ಪ್ರತಿ ಪಟ್ಟಣ ಪಂಚಾಯಿತಿ, 6,000 ಪ್ರತಿ ಪುರಸಭೆ ವ್ಯಾಪ್ತಿ, 8,000 ಪ್ರತಿ ನಗರಸಭೆ ವ್ಯಾಪ್ತಿ, 10,000 ಪಾಲಿಕೆ ಹಾಗೂ GBA ವ್ಯಾಪ್ತಿ. ಏನು ಅಂತಂದ್ರೆ 24,000 ಪ್ರತಿಯೊಂದು ಸಂಘಕ್ಕೂ ಒಬ್ಬ ತರಬೇತುದಾರನಿಗೆ ವಾರ್ಷಿಕ ಗೌರವಧನ ಕೂಡ ಕೊಡ್ತಾ ಇದ್ದಾರೆ. ತಿಂಗಳ ಗೌರವಧನ ಅಲ್ಲ, ವಾರ್ಷಿಕ ಗೌರವಧನ 24,000 ಪ್ರತಿ ಸಂಘಕ್ಕೆ ಒಬ್ಬ ತರಬೇತುದಾರನಿಗೆ ವಾರ್ಷಿಕ ಗೌರವಧನ. ಇನ್ನ 1960 ಕಾಯ್ದೆ ಸಂಘವನ್ನ 1966 ಕರ್ನಾಟಕ ಸೊಸೈಟಿ ನೋಂದಣಿ ಕಾಯ್ದೆಯಡಿ ನೋಂದಾಯಿಸಬೇಕು. ಏನು ಅಂತಂದ್ರೆ ಸಮಿತಿಗಳ ರಚನೆ ಏನಪ್ಪಾ ಅಂತಂದ್ರೆ ನೋಡಿ, ಯೋಜನೆ ಅನುಷ್ಠಾನಕ್ಕಾಗಿ ಸಿಎಂ ಅಧ್ಯಕ್ಷತೆಯ ರಾಜ್ಯ ಮಟ್ಟದ ಉಸ್ತುವಾರಿ ಸಮಿತಿಯಲ್ಲಿ ಉಪಾಧ್ಯಕ್ಷರು ಸೇರಿದಂತೆ 10 ಮಂದಿ ಸದಸ್ಯರು ಇರ್ತಾರೆ. ಯುವ ಸಬಲೀಕರಣ ಹಾಗೂ ಕ್ರೀಡಾ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಕಾರ್ಯಕಾರಿ ಸಮಿತಿ ಅಂತಕ್ಕಂಥದ್ದು ಇರುತ್ತೆ. ಇನ್ನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಉಸ್ತುವಾರಿ ಸಮಿತಿ ಅಂತಕ್ಕಂಥದ್ದು ಇರತ್ತೆ. ಘಟಕ ಸ್ಥಾಪನೆಗೆ ಅರ್ಜಿಯನ್ನು ಕೂಡ ಕರೆದಿದ್ದಾರೆ. ಏನಂತಂದ್ರೆ ಪ್ರತಿ ಘಟಕ ಸ್ಥಾಪಿಸಲು BJYS ಪೋರ್ಟಲ್ ಅಥವಾ ಮೊಬೈಲ್ ಆಪ್ ಮೂಲಕ, ಇಲ್ಲವೇ ಗ್ರಾಮ ಪಂಚಾಯತಿ ಹಾಗೂ ನಗರ ಪ್ರದೇಶಗಳಲ್ಲಿ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ನಾಗರಿಕ ಸೇವಾ ಕೇಂದ್ರಗಳ ಸಹಾಯದಿಂದ ಅರ್ಜಿಯನ್ನ ಸಲ್ಲಿಸಬಹುದು. ಬಿಡುಗಡೆ ಅಕ್ಟೋಬರ್ 31 ಗಡುವು. ನೋಡಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ನಗರಾಭಿವೃದ್ಧಿ, ಕಂದಾಯ ಶಿಕ್ಷಣ, ಯುವ ಸಬಲೀಕರಣ ಮತ್ತು ಕ್ರೀಡೆ ಸಹಯೋಗದ ಇಲಾಖೆಗಳು ಇದರಲ್ಲಿ ಇರುತ್ತೆ. ಏನೇನು ಸದಸ್ಯರಿಗೆ ಅರ್ಹತೆ ಇರಬೇಕು ಅಂತಕ್ಕಂಥ ವಿಚಾರ. ನೋಂದಣಿಗೆ ಆಧಾರ್ ಕಡ್ಡಾಯವಾಗಿರ್ಬೇಕು. ಯಾವುದಕ್ಕೆ? ಭಾರತ್ ಜೂಡೋ ಯುವಕ ಸಂಘಕ್ಕೆ ನೋಂದಣಿಗೆ ಆಧಾರ್ ಕಡ್ಡಾಯವಾಗಿರ್ಬೇಕು. ವಯೋಮಿತಿ 16ರಿಂದ 35 ವರ್ಷ ಆಗಿರ್ಬೇಕು. ಒಂದು ಘಟಕಕ್ಕೆ ಕನಿಷ್ಠ 100 ಯುವಕರಿರ್ಬೇಕು. ಗುರುತಿನ ಚೀಟಿಗೆ 10 ರೂಪಾಯಿ ಶುಲ್ಕ ಭರಿಸಬೇಕು. ಅರ್ಜಿದಾರ ಅದೇ ಗ್ರಾಮ ಪಂಚಾಯತಿ ವಾರ್ಡಿನ ನಿವಾಸಿ ಆಗಿರ್ಬೇಕು. ಗೊತ್ತಾಯ್ತಾ? ಇದಿಷ್ಟು ಒಂದು ವಿಚಾರ. ಇದಕ್ಕೆ ಕಾಲಮಿತಿಯನ್ನು ಕೊಟ್ಟಿದ್ದಾರೆ, ಯಾವಾಗ ಡೇಟು ಕೊನೆಗೆ ಅಂತ ಹೇಳ್ಬಿಟ್ಟು. ನೋಡಿ, ಮಾರ್ಗಸೂಚಿ ಅಂತಿಮಗೊಳಿಸುವಿಕೆ ಘಟಕ ನೋಂದಣಿ ಸಾಫ್ಟ್ವೇರ್ ಸಜ್ಜುಗೊಳಿಸಿ ಚಾಲನೆ ನೀಡಲು ಇದೇ ಜುಲೈ 31 ಕೊನೆಯ ದಿನಾಂಕ. ರಾಜ್ಯಾದ್ಯಂತ ಚಟುವಟಿಕೆಗಳ ಜಾರಿ, ತರಬೇತಿ ಮತ್ತು ಮೊದಲ 2 ಕಂತುಗಳು ಅನುದಾನ ಆಗುತ್ತೆ. ಅದಾದ ನಂತರ ಡಿಸೆಂಬರ್ 31ರೊಳಗೆ ಅನುದಾನ ಬಿಡುಗಡೆ. ಅಕ್ಟೋಬರ್ 31 ಗಡುವು. ಇನ್ನು ಡಿಸೆಂಬರ್ 31ರೊಳಗೆ ಮಧ್ಯಂತರ ಮೌಲ್ಯಮಾಪನ ಹಾಗೂ ಮಾರ್ಚ್ 31ರೊಳಗೆ ಎಲ್ಲಾ ಚಟುವಟಿಕೆ ಪೂರ್ಣಗೊಳಿಸಲು ಗಡುವು. ಇದು ಅನುದಾನ ಬಿಡುಗಡೆ ಯಾವ್ಯಾವಾಗ ಆಗುತ್ತೆ ಅಂತ ಹೇಳಿ ಕೂಡ ಹೇಳಿದ್ದಾರೆ. ನೋಡಿ, ಅದನ್ನು ಕೂಡ ನೋಡೋಣ. ಪ್ರತಿದಿನ ಎಷ್ಟೋ ಜನ ಮನೆಯಲ್ಲಿ ಪತ್ರಿಕೆಗಳನ್ನ ತರಿಸ್ತಾ ಇರಲ್ಲ. ಆಮೇಲೆ ಟಿವಿಲಿ ಕೆಲವೊಂದ್ ಬಾರಿ ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ. ವಿಚಾರಗಳನ್ನ ನೋಡಕ್ಕಾಗಲ್ಲ ಕಂಟಿನ್ಯೂ ಆಗಿ ಕೂತ್ಕೊಂಡು. ಹಾಗಾಗಿ ಕೆಲವರಿಗಾದ್ರೂ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ದಿನದ ಸುದ್ದಿ ಸಮಾಚಾರವನ್ನ ಪ್ರತಿ ದಿವಸ ಆಗ್ತಾ ಇರ್ತೀನಿ. ಅದರಲ್ಲಿ ಎಲ್ಲಾ ವಿಚಾರಗಳನ್ನು ಹೇಳ್ತಾ ಕೂರಲ್ಲ. ಯಾಕಂತಂದ್ರೆ ಯಾವ್ದು ಬೇಕು ಕೆಲವೊಂದು ಉಪಯೋಗ ಆಗ್ತಕ್ಕಂತ ವಿಚಾರಗಳನ್ನ ಹೇಳ್ತಾ ಇರ್ತೀನಿ. ಅದನ್ನ ಯಾರ್ಯಾರು ಸಪೋರ್ಟ್ ಮಾಡಿಲ್ಲ, ನನ್ನ ಚಾನಲ್ಗೆ ಇಲ್ಲಿವರೆಗೂ ಕೂಡ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಹೇಳ್ತೀನಿ. ನೋಡಿ, ಭಾರತ್ ಜೋಡೋ ಯುವ ಸಂಘದ ಒಂದು ಹಣವನ್ನ ಅನುದಾನವನ್ನ ಬಿಡುಗಡೆ ಮಾಡ್ತಕ್ಕಂಥ ವಿವರವನ್ನು ಕೂಡ ಅವರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಕಂತು ಬಿಡುಗಡೆ ಯಾವಾಗ ಅಂದ್ರೆ ಜುಲೈ ತಿಂಗಳಲ್ಲಿ. ಬಂಡವಾಳ ಅನುದಾನ 1.5 ಲಕ್ಷ, ಕಾರ್ಯಕಾರಿ ಅನುದಾನ 50,000, ಒಟ್ಟು ಬಿಡುಗಡೆ 2 ಲಕ್ಷ. 2ನೇ ಕಂತಿನಲ್ಲಿ ಒಟ್ಟು ಬಿಡುಗಡೆ 4 ಲಕ್ಷ. 3ನೇ ಜನವರಿಯಲ್ಲಿ ನೋಡಿ, 3ನೇ ಕಂತು ಮುಂದಿನ ವರ್ಷ ಜನವರಿಯಲ್ಲಿ 4 ಲಕ್ಷ. 2ನೇ ಕಂತಲ್ಲೂ ಕೂಡ 4 ಲಕ್ಷ. ಬಂಡವಾಳ ಬಿಡುಗಡೆ ಜುಲೈ, ಅಕ್ಟೋಬರ್, ಜನವರಿ ಒಟ್ಟು 3 ಕಂತಲ್ಲಿ ಬಿಡುಗಡೆ ಮಾಡ್ತಾರೆ. ಆಯ್ತಾ? ಒಟ್ಟು 10 ಲಕ್ಷ ರೂಪಾಯಿಗಳು. ಈ ರೀತಿಯಾಗಿ ಭಾರತ್ ಜೋಡೋ ಯುವ ಸಂಘದ ಒಂದು ವಿಚಾರವಾಗಿ ನ್ಯೂಸ್.
ನೋಡ್ರಿ, ಪ್ರತಿ ರೈತರಿಗೆ 50,000 ರೂಪಾಯಿ ಪರಿಹಾರ ಕೊಡಬೇಕು ಅಂತೇಳಿ ಯಡಿಯೂರಪ್ಪ ಅವರು ಆಗ್ರಹ ಮಾಡಿದ್ದಾರೆ. ರಾಜ್ಯದಲ್ಲಿ ಬರಗಾಲ ತೀವ್ರಗೊಂಡಿದ್ದು, ಸರ್ಕಾರ ಕೂಡಲೇ ರೈತರಿಗೆ ನೆರವಿಗೆ ಧಾವಿಸಬೇಕು ಎಂದು ಮಾಜಿ ಸಿಎಂ ಯಡಿಯೂರಪ್ಪ ಆಗ್ರಹಿಸಿದ್ದಾರೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಸೋಮವಾರ ಮಾತನಾಡಿ, ರಾಜ್ಯದ ಯಾವುದೇ ಜಲಾಶಯ, ಅಣೆಕಟ್ಟುಗಳಲ್ಲಿ ನೀರಿಲ್ಲ, ಬಿತ್ತಿದ ಬೀಜ ಮೊಳಕೆ ಒಡೆದು ಹಾಳಾಗಿದೆ, 10% ಫಸಲು ಬರದಂತಹ ಸ್ಥಿತಿ ಇದೆ, ತೀವ್ರ ಬರಗಾಲವಿದ್ದರೂ ಸರ್ಕಾರ ಮೌನವಾಗಿದೆ, ಈವರೆಗೆ ಏನೂ ತೀರ್ಮಾನ ಕೈಗೊಂಡಿಲ್ಲ, ಹಾಗಾಗಿ ಇದು ಖಂಡನೀಯ ಅಂತೇಳಿ ಹೇಳಿ ಅವರು ರಾಜ್ಯ ಸರ್ಕಾರದ ಪ್ರತಿ ರೈತರಿಗೆ ಕನಿಷ್ಠ 50,000 ರೂಪಾಯಿ ಪರಿಹಾರ ನೀಡಬೇಕು ಅಂತೇಳಿ, ನೆರವಿಗೆ ಧಾವಿಸಬೇಕು ಅಂತೇಳಿ ಒತ್ತಾಯವನ್ನ ಮಾಡಿದ್ದಾರೆ. ಇನ್ನ ಗೃಹಲಕ್ಷ್ಮಿ ನವೀಕರಣ ಮಾರ್ಗಸೂಚಿಗೆ ಇನ್ನೂ ಸಿಕ್ಕಿಲ್ಲ ಸಚಿವ ಸಂಪುಟದ ಒಪ್ಪಿಗೆ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಂದ ಮರು ನವೀಕರಣ ಸಂಬಂಧ ಮಾರ್ಗಸೂಚಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಕಳುಹಿಸಲಾಗಿದೆ. ಸಂಪುಟದಲ್ಲಿ ಒಪ್ಪಿಗೆ ಸಿಕ್ಕ ನಂತರ ಅಷ್ಟೇನೆ ಬಯೋಮೆಟ್ರಿಕ್ ಪಡೆಯೋದಕ್ಕೆ, ಇತರೆ ಕಾರ್ಯಾಚರಣೆಗಳನ್ನ ನಡೆಸೋದಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಿಳಿಸಿದೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮೇ ತಿಂಗಳವರೆಗಿನ ಹಣ ಬಿಡುಗಡೆ ಮಾಡಿದರೆ, ಯೋಜನೆಯಡಿ ತೆರಿಗೆ ಪಾವತಿದಾರರು ನಿಧನರಾದವರು ಖಾತೆಗಳಿಗೂ ಹಣ ರವಾನೆಯಾಗುತ್ತಿತ್ತು. ಅನರ್ಹರನ್ನ ಯೋಜನೆಯಿಂದ ರದ್ದುಪಡಿಸುವ ಉದ್ದೇಶದಿಂದ ಗೃಹಲಕ್ಷ್ಮಿ ಫಲಾನುಭವಿಗಳಿಂದ ಮರು ನವೀಕರಣಕ್ಕೆ ಅರ್ಜಿ ಸಲ್ಲಿಸಬೇಕಿದೆ. ಆದ್ರೆ ಈ ಸಂಬಂಧ ಇನ್ನು ಯಾವುದೇ ಅಧಿಸೂಚನೆ ಅಂತಕ್ಕಂಥದ್ದು ಬಂದಿಲ್ಲ. ಹಾಗಾಗಿ ಇನ್ನು ಹೆದರೋ ಅವಶ್ಯಕತೆ ಇಲ್ಲ, ಹಣ ಬರ್ತಾ ಇರತ್ತೆ. ಓಕೆನಾ? ಅವರು ಅಧಿಸೂಚನೆಯನ್ನ ಇನ್ನು ಹೊರಡಿಸಿಲ್ಲ. ಇದು ಉಕ್ರೇನ್ ಯುದ್ಧ ಇನ್ನೂ ಮುಗ್ದೇ ಇಲ್ಲ. ಉಕ್ರೇನ್ ಬಂದರಿನಲ್ಲಿ ಹಡಗಿನ ಮೇಲೆ ದಾಳಿ, 4 ಭಾರತೀಯರ ಸಾವು. ಇಂದು ಸಿಎಂ ದಿಢೀರ್ ದಿಲ್ಲಿಗೆ ಹೋಗಿದ್ದಾರೆ. ನೋಡಿ, ಬೆಂಗಳೂರು ರಾಜ್ಯ ಸಂಪುಟ ವಿಸ್ತರಣೆ ಬಗ್ಗೆ ಮತ್ತೆ ಕುತೂಹಲ ಮೂಡಿಸಿದ ಎಐಸಿಸಿ ಹೈಕಮಾಂಡ್ ನಾಯಕರ ಬುಲಾವ್ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಮಂಗಳವಾರ ಜುಲೈ 21ನೇ ತಾರೀಕು ದಿಲ್ಲಿಗೆ ತೆರಳಿದ್ದು ಸಚಿವರ ಪಟ್ಟಿ ಅಂತಿಮಗೊಳಿಸುವ ನಿರೀಕ್ಷೆ ಕೂಡ ಇದೆ. ಇನ್ನು ರಾಜ್ಯದಲ್ಲಿ ಮುಂಗಾರಿನಲ್ಲೇ ವಿದ್ಯುತ್ ಕ್ಷಾಮ, ಜಲವಿದ್ಯುತ್ ಉತ್ಪಾದನೆ 60% ಕುಸಿತ, ಉಷ್ಣ ಸ್ಥಾವರಗಳೇ ಈಗ ಗತಿ. ನೋಡಿ, ರಾಜ್ಯದಲ್ಲಿ ಮುಂಗಾರಿನಲ್ಲಿ ವಿದ್ಯುತ್ ಕ್ಷಾಮ ಅಂತಕ್ಕಂಥದ್ದು ಇದೆ. ಇನ್ನು ಮುಂದಿನ ವಿಚಾರ ನೋಡೋದಾದ್ರೆ, ನಮಗೆ 2-3 ದಿವಸದಿಂದ ಸುದ್ದಿ ಅಂತಕ್ಕಂಥದ್ದು ಗೊತ್ತಿದ್ದೇ ಇದೆ. ಸರ್ಕಾರಿ ಗೌರವದೊಂದಿಗೆ ಚೆನ್ನಮ್ಮ ಅಂತ್ಯ ಸಂಸ್ಕಾರ ಅಂತಕ್ಕಂಥದ್ದು ನಡೀತು. ಎಲ್ಲಿ ಅಂತಂದ್ರೆ ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಅಂತಿಮ ವಿಧಿವಿಧಾನ ಅಂತಕ್ಕಂಥದ್ದು ನಡೀತು. ಸಹಸ್ರಾರು ಜನರು ಕಂಬನಿಯ ವಿದಾಯವನ್ನ ಹೇಳಿದ್ರು. ಇನ್ನ ಗೌಡರಿಗೆ ತಿರಂಗವನ್ನ ಹಸ್ತಾಂತರ ಮಾಡಿದ್ರು. ದುಃಖದ ಕಡಲಿನಲ್ಲಿ ದೇವೇಗೌಡರು. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ತಾಯಿಯ ಹಣೆಗೆ ಮುತ್ತಿಟ್ಟು ಕುಂಕುಮವನ್ನ ತಮ್ಮ ಎದೆಗೆ ಇಟ್ಟುಕೊಂಡ್ರು. ಶಾಸಕ ಎಚ್.ಡಿ. ರೇವಣ್ಣ ಅವರ ತಾಯಿಯ ಪಾದಗಳಿಗೆ ನಮಸ್ಕರಿಸಿ ಬಿಕ್ಕಿ ಬಿಕ್ಕಿ ಹತ್ರು. ಇದಿಷ್ಟು ಅವರಿಗೆ ಸಂಬಂಧಪಟ್ಟಿದ್ದು. ಇನ್ನ ಒಂದ್ ಒಳ್ಳೆ ವಿಚಾರ ಏನಪ್ಪಾ ಅಂತಂದ್ರೆ, ನೋಡಿ, ಬಾಲ್ಯ ವಿವಾಹ, ಬಾಲ ಗರ್ಭಿಣಿ ಬಗ್ಗೆ ಜಾಗೃತಿ, ಪೊಲೀಸ್ ಮತ್ತು ಮಕ್ಕಳ ಸ್ನೇಹಿ ಸಿಬ್ಬಂದಿಯಿಂದ ಅಗತ್ಯ ನೆರವು. ಏನಪ್ಪಾ ಅಂತಂದ್ರೆ, ಮಕ್ಕಳ ಬಾಲ್ಯವನ್ನ ಕಾಪಾಡೋದಕ್ಕೋಸ್ಕರ ಹೆಲ್ಪ್ ಡೆಸ್ಕ್ ಅಂತಕ್ಕಂಥದ್ದೊಂದು ಸ್ಥಾಪನೆಯನ್ನ ಮಾಡಿದ್ದಾರೆ. ಇತ್ತೀಚೆಗೆ ಪರಸ್ಪರ ಆಕರ್ಷಣೆ ಮತ್ತು ಸಾಮಾಜಿಕ ಮಾಧ್ಯಮಗಳ ಪ್ರಭಾವದಿಂದ ಪ್ರಚೋದನೆಗೊಳಪಟ್ಟು ಮಕ್ಕಳೇ ಓಡಿ ಹೋಗಿ ಮದುವೆ ಆಗುವ ಪ್ರಕರಣಗಳು ಕಂಡು ಬರ್ತಾ ಇದಾವೆ. ಹಾಗಾಗಿ ಮಕ್ಕಳಲ್ಲಿ ಬಾಲ್ಯ ವಿವಾಹ ಮತ್ತು ಬಾಲ ಗರ್ಭಿಣಿ ಆದ್ರೆ ದೈಹಿಕ ಮತ್ತು ಮಾನಸಿಕವಾಗಿ ಏನೆಲ್ಲ ತೊಂದರೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಜಾಗೃತಿಯನ್ನು ಕೂಡ ಮೂಡಿಸ್ತಾ ಇದ್ದಾರೆ. ಜೊತೆಗೆ ಶಾಲಾ ಕಾಲೇಜುಗಳಿಗೆ, ಹಾಸ್ಟೆಲ್ಗಳಲ್ಲೂ ಕೂಡ ಅರಿವು ಕಾರ್ಯಕ್ರಮ ಅಂತಕ್ಕಂಥದ್ದು ನಡೀತಾ ಇದೆ. ಈ ಮಾತನ್ನ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಸಿ.ವಿ. ಸ್ನೇಹ ಅವರು ಕೂಡ ಇಲ್ಲಿ ತಿಳಿಸಿದ್ದಾರೆ. ಏನಂತಂದ್ರೆ, ನೋಡಿ, ನೋಡಿದ್ರೇನೆ ಭಯ ಆಗತ್ತೆ, ಬೇಜಾರು ಆಗತ್ತೆ. ಬಾಲ ಗರ್ಭಿಣಿಯರ ಸಂಖ್ಯೆ ನೋಡಿ, ವರ್ಷದಲ್ಲಿ 2023-24ರಲ್ಲಿ ಎಷ್ಟೋ ಪ್ರಕರಣಗಳಾಗಿದಾವೆ ಅಂತಂದ್ರೆ 8,632 ಪ್ರಕರಣಗಳು. 2024-25ರಲ್ಲಿ 4,496 ಪ್ರಕರಣಗಳು. 2025-26ರಲ್ಲಿ 3,841 ಪ್ರಕರಣಗಳು. 3 ವರ್ಷಗಳಲ್ಲಿ ಬಾಲ್ಯ ವಿವಾಹ ಅಂತಕ್ಕಂಥದ್ದು ಎಷ್ಟು ಆಗಿದೆ ಗೊತ್ತಾ? ದಾಖಲಾಗಿರ್ತಕ್ಕಂಥ ಕೇಸುಗಳು 2024ರಲ್ಲಿ 3,127, 2025ರಲ್ಲಿ 3,044, 2026 ಜೂನ್ ವರೆಗೆ 1,693 ಇವು ದಾಖಲಾಗಿರ್ತಕ್ಕಂಥ ಕೇಸುಗಳು. ಇನ್ನ ತಡೆದಿರೋದು ಕೂಡ ಇದಾವೆ. ಅಷ್ಟು 3,127ರಲ್ಲಿ 2024ರಿಗೆ 2,323 ತಡೆದಿದ್ದಾರೆ. 2025ರಲ್ಲಿ 2,394 ಬಾಲ್ಯ ವಿವಾಹಗಳನ್ನ ತಡೆದಿದ್ದಾರೆ. 2026 ಜೂನ್ ವರೆಗೆ 1,411 ತಡೆದಿದ್ದಾರೆ. ಹೀಗೆ
ಇಷ್ಟು ಅಂದ್ರೆ ವಿವಾಹ ಅದು ಉಳಿದಿರೋವೆಲ್ಲ ವಿವಾಹ ಆಗಿರ್ತಕ್ಕಂಥದ್ದು. ಇದರಿಂದ ಏನು ಉಪಯೋಗ ಆಗುತ್ತೆ ಅಂದ್ರೆ ಸಹಾಯವಾಣಿ ಮತ್ತೆ ಹೆಲ್ಪ್ ಡೆಸ್ಕ್ ಇಂದ ಬಾಲ್ಯ ವಿವಾಹ, ಪೋಕ್ಸೋ ಮತ್ತು ಬಾಲಕಾರ್ಮಿಕ, ಭಿಕ್ಷಾಟನೆ, ಮಕ್ಕಳ ಮೇಲಿನ ಶೋಷಣೆ ವಿರುದ್ಧ ಸಾರ್ವಜನಿಕರು ನಿರ್ಭೀತವಾಗಿ ದೂರು ನೀಡಲು ಅನುಕೂಲ ಆಗುತ್ತೆ. 1098 ಅಂದ್ರೆ 1098 1098 ಉಚಿತ ಮಕ್ಕಳ ಸಹಾಯವಾಣಿಯನ್ನ ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವಂತೆ ಕ್ರಮ ಕೈಗೊಳ್ಳಲಾಗಿದೆ. 11 ರೈಲ್ವೆ ನಿಲ್ದಾಣ ಮತ್ತು 3 ಮೆಟ್ರೋ ಹಾಗೂ 2 ಬಸ್ ನಿಲ್ದಾಣಗಳಲ್ಲಿ ಮಕ್ಕಳ ರಕ್ಷಣೆಗಾಗಿ ಹೆಲ್ಪ್ ಡೆಸ್ಕ್ ಗಳನ್ನ ಸ್ಥಾಪಿಸಿದರೆ, ಅಲ್ಲದೆ ಹೆಚ್ಚುವರಿಗೆ 2 ರೈಲ್ವೆ ನಿಲ್ದಾಣ ಮತ್ತು 9 ಬಸ್ ನಿಲ್ದಾಣಗಳಲ್ಲಿ ಮಕ್ಕಳ ಹೆಲ್ಪ್ ಡೆಸ್ಕ್ ಗಳನ್ನ ಪ್ರಾರಂಭ ಮಾಡೋದಕ್ಕೆ ಕ್ರಮ ಕೂಡ ತಗೊಂಡಿದ್ದಾರೆ. ಹೆಲ್ಪ್ ಡೆಸ್ಕ್ ಗಳಲ್ಲಿ ಮಕ್ಕಳ ಸ್ನೇಹಿ ಸಿಬ್ಬಂದಿ ಇದ್ದು ಅಗತ್ಯ ನೆರವು ಕೂಡ ಅವರು ನೀಡ್ತಾ ಇದ್ದಾರೆ. ಇದು ಒಂದ್ ರೀತಿ ಒಳ್ಳೆ ವಿಚಾರನೆ ಅಲ್ವಾ. ಈಗಿನ ಮಕ್ಕಳು ಎಲ್ಲ ಮೊಬೈಲ್ ಬಂದ್ಬಿಟ್ಟು ಈ ರೀತಿ ಆಗಿದೆ, ಏನ್ ಮಾಡಕ್ಕಾಗಲ್ಲ. ನೋಡಿ, ತೀರ್ಥಹಳ್ಳಿಯಲ್ಲಿ 20 ಎಕರೆ ಸರ್ಕಾರಿ ಭೂಮಿ ಒತ್ತುವರಿಯಾಗಿದೆ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ನಿಂದ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಬಂದಿದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಅಲಗೆರೆ ಗ್ರಾಮ ಸರ್ವೆ ನಂಬರ್ 16ರಲ್ಲಿ ಖಾಸಗಿ ವ್ಯಕ್ತಿಗಳಿಬ್ಬರು 150 ಎಕರೆ ಸಂರಕ್ಷಿತ ಕಿರು ಅರಣ್ಯ ಭೂಮಿ ಸೇರಿ 200 ಎಕರೆ ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಮಣ್ಣು ಮತ್ತು ಮರಳು ಗಣಿಗಾರಿಕೆ ನಡೆಸುತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪಿಸಿ ಅರ್ಜಿ ಸಂಬಂಧ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಏನೇನ್ ಕಬಳಿಸ್ತಾರೋ ಇನ್ನು ರಾಜ್ಯದಲ್ಲಿ ಗೊತ್ತಿಲ್ಲ. ಓ ಮೈ ಗಾಡ್. ನೋಡಿ, ಇಲ್ಲೊಂದ್ ವಿಚಾರ, ಯುವತಿ ಅಪಹರಣ, ಸಾಮೂಹಿಕ ಅತ್ಯಾಚಾರ, ಈ ತರದ್ದೆಲ್ಲ ಹೇಳೋದಕ್ಕೆ ತುಂಬಾ ಬೇಜಾರಾಗತ್ತೆ. ಮೈಸೂರು ನರಸೀಪುರ ಕಾರಿನಲ್ಲಿ ಬಂದ ಮೂವರು ತನ್ನನ್ನ ಅಪಹರಿಸಿ ಪಟ್ಟಣದ ಹೊರವಲಯದ ಮೂಗೂರು ಬಳಿಯ ಲಾಡ್ಜ್ ಒಂದಕ್ಕೆ ಕರೆದುಕೊಂಡು ಹೋಗಿ ಸಾಮೂಹಿಕವಾಗಿ ಅತ್ಯಾಚಾರ ಎಸಗಿದ್ದಾರೆ ಎಂದು ಯುವತಿ ದೂರು ನೀಡಿದ್ದಾರೆ. ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಪಟ್ಟಣದ ಕಿರಣ್ ಅಲಿಯಾಸ್ ಹುಚ್ಚು ರಿಹಾನ್ ಖಾನ್, ಕಿಶೋರ್ ಕುಮಾರ್ ಬಂಧಿತರು. ಇವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅಪಹರಣ ಕೃತ್ಯಕ್ಕೆ ಬಳಸಿದ ಕಾರನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈಗಲೂ ಈ ತರ ಘಟನೆಗಳು ಎಷ್ಟೇ ಸೇಫ್ಟಿ ಇದೆ ಅನ್ಕೊಂಡ್ರು ಕೂಡ ನಮ್ ಸೇಫ್ಟಿನ ನಾವೇ ಮಾಡ್ಕೋಬೇಕಾಗುತ್ತೆ ಕೆಲವೊಂದ್ಸಾರಿ. ಓ ಮೈ ಗಾಡ್. ಇಲ್ಲೊಂದು ವಿಚಾರ ನೋಡಿ, ಏನಂತಂದ್ರೆ ಜೀವನಾಂಶ ನೀಡೋದಿಕ್ಕೆ ಉದ್ಯೋಗ ಇಲ್ಲ ಅನ್ನೋ ಕಾರಣ ನೀಡಂಗಿಲ್ವಂತೆ. ಆದಾಯ ಕಡಿಮೆ ಇದ್ರೆ ಹೆಚ್ಚು ವೇತನ ಬರುವ ಕೆಲಸವನ್ನ ಹುಡುಕಿ ಕೊಡಿ ಅಂತಕ್ಕಂತ ಒಂದು ವಿಚಾರ. ಓ ಮೈ ಗಾಡ್. ನೋಡಿ, ಉದ್ಯೋಗ ಇಲ್ಲ, ಈಗ ಡಿವೋರ್ಸ್ ಅನ್ನ ತಗೊಂಡಿರ್ತಾರೆ ಪಾಪ ಗಂಡ ಹೆಂಡತಿ. ಪಾಪ ಅವನಿಗೆ ಕೆಲ್ಸ ಇರಲ್ಲ, ಹೆಂಡತಿಗೆ ಜೀವನಾಂಶ ಕೊಡ್ಬೇಕಾಗಿರತ್ತೆ. ಆದ್ರೆ ಕೋರ್ಟ್ ಏನ್ ಹೇಳಿದೆ ಅಂದ್ರೆ, ಉದ್ಯೋಗವಿಲ್ಲ ಅಂತೇಳಿ ಕಾರಣ ನೀಡಿ ಪತ್ನಿ ಮತ್ತು ಮಗುವಿನ ನಿರ್ವಹಣೆಗೆ ಜೀವನಾಂಶ ನೀಡೋ ಜವಾಬ್ದಾರಿಯಿಂದ ಪತಿಯನ್ನ ನುಣುಚಿಕೊಳ್ಳುವಂತಿಲ್ಲ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಅಲ್ಲದೆ ಉದ್ಯೋಗವಿಲ್ಲದಿದ್ರೆ ಕೆಲಸ ಹುಡುಕಿಕೊಳ್ಬೇಕು, ಆದಾಯ ಕಡಿಮೆ ಇದ್ರೆ ಹೆಚ್ಚಿನ ವೇತನ ಬರೋ ಕೆಲಸವನ್ನ ಹುಡುಕಿಯಾದ್ರೂ ಪತ್ನಿ ಮತ್ತು ಮಗು ಸಾಕ್ಬೇಕು, ಪತಿಯ ಕರ್ತವ್ಯ. ಆದ್ರಿಂದ ಪತಿ ಮತ್ತು ಪತ್ನಿಯನ್ನು ಅತಂತ್ರ ಸ್ಥಿತಿಯಲ್ಲಿ ಬಿಡಬಾರದು ಅಂತ ಹೇಳ್ಬಿಟ್ಟು ಅಭಿಪ್ರಾಯಪಟ್ಟು ನ್ಯಾಯಾಲಯ ಜೀವನಾಂಶ ನೀಡಲಾಗದೆಂದು ಪತಿ ಸಲ್ಲಿಸಿದ್ದ ಅರ್ಜಿಯನ್ನ ವಜಾಗೊಳಿಸಿದೆ. ಕೌಟುಂಬಿಕ ನ್ಯಾಯಾಲಯ ವಿಧಿಸಿದ ಜೀವನಾಂಶ ಆದೇಶ ಪ್ರಶ್ನಿಸಿ ಮೈಸೂರು ತಾಲೂಕಿನ ಹಳೆಯ ಉಂಡವಾಡಿ ಹರೀಶ್ ಸಲ್ಲಿಸಿದ್ದ ಅರ್ಜಿ ಕುರಿತು ವಿಚಾರಣೆ ನಡೆಸಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠ ಈ ಆದೇಶ ನೀಡಿದೆ. ಅಲ್ಲದೆ ಸುಪ್ರೀಂ ಕೋರ್ಟ್ನ ಅಂಜು ಗರ್ಗ್ ಪ್ರಕರಣದ ತೀರ್ಪನ್ನ ಉಲ್ಲೇಖಿಸಿದ ನ್ಯಾಯಪೀಠ ಸಿಆರ್ಪಿಸಿ ಸೆಕ್ಷನ್ 125 ಸಾಮಾಜಿಕ ನ್ಯಾಯದ ಭಾಗವಾಗಿದ್ದ ಪತ್ನಿ ಮತ್ತು ಮಕ್ಕಳನ್ನು ಅನಾಥರನ್ನಾಗಿ ಬಿಡಬಾರದು, ಉದ್ಯೋಗವಿಲ್ಲ ಅಂದ ಮಾತ್ರಕ್ಕೆ ಜೀವನಾಂಶದಿಂದ ವಿನಾಯಿತಿ ಸಿಗೋಲ್ಲ, ಅಗತ್ಯ ಬಿದ್ರೆ ದೈಹಿಕ ಶ್ರಮ ವಹಿಸಿ ಆದ್ರೂ ಹಣ ಗಳಿಸಿ ಪತ್ನಿ ಮಕ್ಕಳನ್ನ ನಿರ್ವಹಣೆ ಮಾಡ್ಬೇಕು ಅಂತ ಹೇಳಿದ್ರೆ. ನೋಡಿ, ಅವ್ರನ್ನ ಬಿಟ್ರು ಕೂಡ ಅವರು ಬಿಡಂಗಿಲ್ಲ ಅಂತ ಒಂದು ವಿಚಾರ ಅಲ್ವಾ. ಇಂದು ನಾನು ಇಂಪಾರ್ಟೆಂಟ್ ವಿಚಾರಗಳನ್ನ ಮಾತ್ರ ಹೇಳ್ತಾ ಇದ್ದೀನಿ. ನೋಡಿ, ವರ್ಷ ತುಂಬುವ ಮೊದಲೇ 4 ಲಕ್ಷ ಮನೆಗಳ ತಲುಪಿದ ಮನೆಗೆ ಪೊಲೀಸ್, ಮನ ತಲುಪಿದ ಖಾಕಿ, ನೂರಾರು ಸಮಸ್ಯೆಗಳಿಗೆ ಪರಿಹಾರ ನೀಡಿದ ಆರಕ್ಷಕರು. ಮಲೆನಾಡಿನ ಹಲವೆಡೆ ನೆಟ್ವರ್ಕ್ ಸಮಸ್ಯೆ ಇದ್ದು ಅಂತಹ ಕಡೆಗಳಲ್ಲಿ ಸಂಪರ್ಕ ಸಾಧಿಸಲು ತೊಡಕಾಗುತ್ತಿದೆ. ಕಮ್ಯುನಿಟಿ ಪೊಲೀಸಿಂಗ್ಗೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಸಹಕಾರಿಯಾಗಿದೆ. ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ರೂಪಿಸಲು
ಜನ ವಿಶ್ವಾಸವು ಮುಖ್ಯ, ಅದನ್ನು ಗಳಿಸಲು ಸಹಕಾರಿಯಾಗಿದೆ. ಜನತೆ ಸ್ಥಳೀಯ ಮಟ್ಟದ ಸಮಸ್ಯೆಗಳನ್ನು ಅರಿತು ಕಾನೂನು ಸುವ್ಯವಸ್ಥೆ ಕಾಪಾಡಲು ಅನುಕೂಲಕರವಾಗಿದೆ. ಜನರು ಇನ್ನಷ್ಟು ಸಕಾರಾತ್ಮಕವಾಗಿ ಸ್ಪಂದಿಸಲಿ, ಅವರ ಸಮಸ್ಯೆಗಳಿಗೆ ಇಲಾಖೆ ಸ್ಪಂದಿಸಲಿ ಅಂತಕ್ಕಂಥ ವಿಚಾರವನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಅವರು ಹೇಳಿದ್ದಾರೆ. ಮನೆ ಮನೆಗೆ ಭೇಟಿ, ಒಟ್ಟು 4,09,309 ಸ್ವೀಕರಿಸಿದ ದೂರುಗಳು 300ಕ್ಕೂ ಹೆಚ್ಚು. ಬಾಲ್ಯ ವಿವಾಹ ತಡೆ 4, ಮಹಿಳಾ ದೌರ್ಜನ್ಯ ತಡೆ 12, ಅನಾಥ ಮಕ್ಕಳ ಭಿಕ್ಷುಕರಿಗೆ ಆಸರೆಯಾಗಿದ್ದು ಒಟ್ಟು 34 ಇಷ್ಟು ಕೇಸುಗಳು. 2025ರ ಜುಲೈ 20ರಂದು ಹೊಳಲೂರು ಗ್ರಾಮದಲ್ಲಿ ಶಿವಮೊಗ್ಗ ಗ್ರಾಮಾಂತರ ಠಾಣೆಯ PSI ಸುರೇಶ್ ಬೀಟ್ ಸಿಬ್ಬಂದಿ ಕರ್ತವ್ಯ ನಿರ್ವಹಣೆ ವೇಳೆ ಹೊಳಲೂರಿನ ರೇಷನ್ ಅಂಗಡಿಯ ಸಮಸ್ಯೆ ಪರಿಹಾರ ನೀಡಿದ್ದಾರೆ. ಕೂಲಿ ಕಾರ್ಮಿಕರೇ ಅಧಿಕವಿರುವ ಇಲ್ಲಿ ಮನೆಯಿಂದ ಹೊರ ಹೋದ ಬಳಿಕ ರೇಷನ್ ಅಂಗಡಿ ತೆರೆಯುವುದು ಮತ್ತು ವಾಪಸ್ ಬರುವ ಹೊತ್ತಿಗೆ ಮುಚ್ಚಲಾಗುತ್ತಿತ್ತು. ಇದರ ಬಗ್ಗೆ ಜನರು ದೂರು ನೀಡುತ್ತಿದ್ದಂತೆ ಅದಕ್ಕೆ ಪೊಲೀಸರು ಸ್ಪಂದಿಸಿದ್ದು ಪ್ರಸ್ತುತ ಜನರಿಗೆ ಅನುಕೂಲವಾಗುವ ಸಮಯಕ್ಕೆ ತೆರೆಯಲಾಗುತ್ತಿದೆ. ಇನ್ನು ಮಾಸಿಕಟ್ಟೆ ಗ್ರಾಮದಲ್ಲಿ ಮಾನಸಿಕ ಅಸ್ವಸ್ಥ ಮಹಿಳೆಯೊಬ್ಬರು ಕಳೆದ 2 ವರ್ಷಗಳಿಂದ ನಾಪತ್ತೆಯಾಗಿದ್ದ ನಿರಾಶ್ರಿತರಾಗಿ ತಿರುಗಾಡುತ್ತಿದ್ದರು. ನಗರ ಪೊಲೀಸ್ ಠಾಣೆ ಬೀಟ್ ಸಿಬ್ಬಂದಿ ಅರುಣೋದಯ್ ಅವರು ಸ್ಥಳೀಯ ಗ್ರಾಮ ಸಹಾಯದಿಂದ ವೃದ್ಧೆಯ ಕುಟುಂಬದವರನ್ನ ಹುಡುಕಿ ಹಸ್ತಾಂತರಿಸಿದ್ದಾರೆ. ಹೀಗೆ ಹಲವಾರು ಪ್ರಕರಣಗಳನ್ನ ಅವರು ಭೇದಿಸಿದ್ದಾರೆ. ಒಟ್ಟು ಅದೇ ಸ್ವೀಕರಿಸಿದ ದೂರುಗಳು 300ಕ್ಕೂ ಹೆಚ್ಚು, ಬಾಲ್ಯ ವಿವಾಹವನ್ನ 4 ತಡೆದಿದ್ದಾರೆ, ಮಹಿಳಾ ದೌರ್ಜನ್ಯವನ್ನ 12 ತಡೆದಿದ್ದಾರೆ, ಅನಾಥ ಮಕ್ಕಳು ಮತ್ತು ಭಿಕ್ಷುಕರಿಗೆ 34 ಜನರಿಗೆ ಆಶ್ರಯ ಅಂತಕ್ಕಂಥದ್ದು ಆಗಿದೆ. ಇದಿಷ್ಟು ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಸುದ್ದಿ ಸಮಾಚಾರಗಳು ಪತ್ರಿಕೆಯಲ್ಲಿ. ವಿಡಿಯೋ ತುಂಬಾ ಲಾಂಗ್ ಇದೆ, ಆದ್ರೆ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನೇ ನಾನು ಹೇಳಿದ್ದೀನಿ. ಇನ್ನ ಭದ್ರಾವತಿಯಲ್ಲಿ ಮಾಲಿನ್ಯ ಕಿಡಿ ಹೊತ್ತಿಸಿದ ಕಾರ್ಖಾನೆ ನಗರಾಡಳಿತ. ಏನಪ್ಪಾ ಅಂತಂದ್ರೆ VISL ನಿಂದ ಕಸಕ್ಕೆ ಬೆಂಕಿ. ಇದಿಷ್ಟು ಸುದ್ದಿ ಸಮಾಚಾರಗಳು, ತುಂಬಾ ಇಂಪಾರ್ಟೆಂಟ್ ಸುದ್ದಿ ಸಮಾಚಾರಗಳನ್ನ ನಾನು ಹೇಳಿದ್ದೀನಿ. ನೋಡಿ, ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಡೆಂಗು ಜ್ವರಕ್ಕೆ ಮೊದಲ ನಿರ್ದಿಷ್ಟ ಲಸಿಕೆ ಲಭ್ಯ ಆಗಿದೆ. 3 ಹಂತದ ಪ್ರಯೋಗವನ್ನ ಕೂಡ ಮಾಡಿದರೆ. ಡೋಸ್ ಹೇಗೆ ಅಂತಂದ್ರೆ ಸೋಂಕು ಪೀಡಿತರಿಗೆ 0.5 ml 2 ಡೋಸ್ ಅಗತ್ಯ. ಮೊದಲ ಡೋಸ್ ನಿಂದ 3 ತಿಂಗಳ ಬಳಿಕ 2ನೇ ಡೋಸ್. ಮೊದಲ ಡೋಸ್ ಕೊಟ್ಟಾದ್ಮೇಲೆ 3 ತಿಂಗಳಾದ್ಮೇಲೆ 2ನೇ ಡೋಸು. ಡೆಂಗಿಗೆ ಮೊದಲ ನಿರ್ದಿಷ್ಟ ಲಸಿಕೆ ಲಭ್ಯ ಆಗಿದೆ. 3 ಹಂತದ ಪ್ರಯೋಗ ಮಾಡಿದ್ದಾರೆ. ಕ್ಯೂಡೆಂಗಾ ಲಸಿಕೆ ಅಭಿವೃದ್ಧಿ 3 ಹಂತದ ಪ್ರಯೋಗ ನಡೆದಿದೆ. 28,000 ಜನರ ಮೇಲೆ ಕ್ಲಿನಿಕಲ್ ಪ್ರಯೋಗ ಯಶಸ್ವಿಯಾಗಿದೆ. ಸೋಂಕು ಪೀಡಿತ, ಸೋಂಕು ರಹಿತ ಎರಡೂ ಪ್ರದೇಶಗಳ ಜನರ ಬಳಕೆ ಮಾಡಿದರೆ. ಲಸಿಕೆ ಸಂರಕ್ಷತೆ ಮತ್ತು ಪರಿಣಾಮ ಅರಿಯಲು ಪ್ರತ್ಯೇಕ ಪ್ರಯೋಗವನ್ನು ಕೂಡ ಮಾಡಿದ್ದಾರೆ. ಇನ್ನ 20,000 ಜನರ ಮೇಲೆ ದೀರ್ಘಾವಧಿಯ ಮೌಲ್ಯಮಾಪನವನ್ನ ಮಾಡಿದ್ದಾರೆ. ಇನ್ನ 2 ಡೋಸ್ ಲಸಿಕೆಯಿಂದ 84.1% ರೋಗ ನಿಯಂತ್ರಣ ಅಂತಕ್ಕಂಥದ್ದು ಆಗಿದೆ. ಭಾರತದಲ್ಲಿ ಮೊದಲ ಅಧಿಕೃತ ನಿರ್ದಿಷ್ಟ ಲಸಿಕೆ ಲಭ್ಯವಾಗಿದೆ. ಜಪಾನ್ ಮೂಲದ ಕಂಪನಿ ಅಭಿವೃದ್ಧಿಪಡಿಸಿರುವ ಕ್ಯೂಡೆಂಗಾ ಲಸಿಕೆ ಮಾರಾಟಕ್ಕೆ ಭಾರತೀಯ ಔಷಧ ನಿಯಂತ್ರಕ ಸಂಸ್ಥೆ DCGI ಅನುಮೋದನೆಯನ್ನ ನೀಡಿದೆ. ಡೆಂಗಿ ಕಾಯಿಲೆ ತಡೆಗಟ್ಟೋದಕ್ಕೆ 4 ರಿಂದ 60 ವರ್ಷದ ವಯೋಮಾನದ ಜನರಿಗೆ ನೀಡಬಹುದಾದ ಕ್ಯೂಡೆಂಗಾ ಲಸಿಕೆಯನ್ನ ಜಪಾನ್ ಮೂಲದ ಡಕೆಡಾ ಬಯೋಫಾರ್ಮಸ್ಯೂಟಿಕಲ್ಸ್ ಅಭಿವೃದ್ಧಿಪಡಿಸಿದ ಹೊಸ ಔಷಧಿಗಳು ಮತ್ತು ಕ್ಲಿನಿಕಲ್ ಪ್ರಯೋಗ ನಿಯಮ 2019ರ ಅಡಿಯಲ್ಲಿ ಕ್ಯೂಡೆಂಗಾ ಲಸಿಕೆಯನ್ನ ಭಾರತದಲ್ಲಿ ಔಷಧ ಮಾರುಕಟ್ಟೆ ಬಿಡುಗಡೆ ಮಾಡೋದಕ್ಕೆ DCGI ಅನುಮತಿಯನ್ನ ನೀಡಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಸಹ ಈ ಲಸಿಕೆಗೆ ಮಾನ್ಯತೆಯನ್ನ ನೀಡಿದೆ. ಇದು ಒಂದು ಕೂಡ ಒಳ್ಳೆ ವಿಚಾರ. ಇದಿಷ್ಟು ಇಂದಿನ ಸುದ್ದಿ ಸಮಾಚಾರ. ಮತ್ತೆ ನಾಳಿನ ಸುದ್ದಿ ಸಮಾಚಾರದೊಂದಿಗೆ ಭೇಟಿಯಾಗೋಣ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಪ್ರತಿದಿನದ ಸುದ್ದಿ ಸಮಾಚಾರವನ್ನ ತಿಳ್ಕೊಳ್ಳೋದಿಕ್ಕೆ ನಿಮ್ಮ ಅಮೂಲ್ಯವಾಗಿರ್ತಕ್ಕಂತಹ ದಿನದಲ್ಲಿ ಒಂದು 20 ನಿಮಿಷ 15 ನಿಮಿಷ ಸಮಯವನ್ನ ಕೊಟ್ಟು ನೋಡಿದ್ರೆ ತುಂಬಾ ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಸುದ್ದಿ ಸಮಾಚಾರಗಳನ್ನ ನಾನು ಪ್ರತಿದಿನ ತಿಳಿಸ್ತಾ ಹೋಗ್ತೀನಿ. ಅದಕ್ಕೆ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಇನ್ನು ನಾಳಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.